ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ಕೂಡ. ಇವತ್ತಿನ ವಿಷಯ ಬಂದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ. ಅಂದರೆ ಪ್ರತಿಯೊಬ್ಬ ರೈತರಿಗೂ ಕೂಡ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಆಗುವಂಥ ಯೋಜನೆ. ಈ ಯೋಜನೆ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಆಲ್ಮೋಸ್ಟ್ ಆಲ್ ಯಾರ್ಯಾರು ರೈತರಿದ್ದೀರಿ ಅಂಥವರು ರೈತ ಬಾಂಧವರಿಗೆ ಆಲ್ಮೋಸ್ಟ್ ಆಲ್ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಬಗ್ಗೆ ಗೊತ್ತಿರುತ್ತೆ. ಏನಂದರೆ ಪ್ರತಿ 4 ತಿಂಗಳಿಗೊಮ್ಮೆ ರೈತರ ಒಂದು ಉಳಿಮೆಗಾಗಿ, ಬಿತ್ತನೆ ರಸಗೊಬ್ಬರಕ್ಕಾಗಿ ಮತ್ತು ಇನ್ನಿತರ ರೈತಾಪಿ ವರ್ಗದ ಕೃಷಿ ಚಟುವಟಿಕೆಗಾಗಿ ನೀಡುವಂತಹ ಕೇಂದ್ರ ಸರ್ಕಾರ ನೀಡುವಂತಹ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ನೀಡುವಂಥ ಯೋಜನೆ ಇದಾಗಿತ್ತು. ಈ ಯೋಜನೆಯ ಉದ್ದೇಶ ರೈತರ ಒಂದು ಬೆಳವಣಿಗೆ. ಅಂತಹ ಒಂದು ಯೋಜನೆಗೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 24ನೇ ಕಂತು ಜಮಾ ಆಗಬೇಕು. ಹಾಗಾಗಿ 24ನೇ ಕಂತು ಜಮಾ ಮಾಡಬೇಕಂದ್ರೆ ಪ್ರತಿಯೊಬ್ಬ ರೈತರು ಕೂಡ KYC ಮಾಡಿಸ್ಬೇಕು. KYC ಅಂದರೆ ಅರ್ಥ ಏನಂದರೆ ನಾವು ಯುವರ್ ಕಸ್ಟಮರ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಅಂದರೆ ಇವರು ನಮ್ಮ ಗ್ರಾಹಕರು ಅನ್ನೋ ಒಂದು ಆ ಯೋಜನೆಯ ಫಲಾನುಭವಿ ಅನ್ನುವ ಒಂದು ಮಾತಿನಲ್ಲಿ ಅರ್ಥ ಬರುತ್ತೆ. ಹಾಗಾಗಿ ರೈತರು ಯಾರೇ ಇದ್ದರೂ ಕೂಡ ತಮ್ಮ ಒಂದು ಜಮೀನು ತಮ್ಮ ಹೆಸರಿಗೆ ಆಗಿತ್ತಂದರೆ ಅಂಥವರು ಈಗಾಗಲೇ ಆಲ್ರೆಡಿ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಯಾಗಿದ್ದು ಆ ಯೋಜನೆಯ ಸವಲತ್ತನ್ನು ಪಡೆಯುತ್ತಿದ್ದರೆ, ಅಂತಹ ಯೋಜನೆಯ ಸವಲತ್ತು ಯಾರ್ಯಾರು ಪಡಿತಾ ಇದ್ದೀರಿ ಅಂಥವರು CSC ಸೆಂಟರ್, ಕಾಮನ್ ಸರ್ವಿಸ್ ಸೆಂಟರ್ ಅಂತೇಳಿ ಕರಿತೀವಿ ನಾವು. ಅಲ್ಲೊಂದೇ ಮಾಡ್ಸಕ್ಕೆ ಬರುತ್ತೆ KYC. ಈ KYC ಹೇಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕಂತ ನಿಮಗೆ ಕನ್ಫ್ಯೂಸ್ ಇದ್ದರೆ ನಿಮ್ಮ ಹತ್ತಿರದ CSC ಸೆಂಟರ್, ಕಾಮನ್ ಸರ್ವಿಸ್ ಸೆಂಟರ್ ಅಂತೇಳಿ ಕರಿತೀವಿ. ಅಲ್ಲಿ ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಮಾತ್ರ KYC ಮಾಡಲಾಗೋದು, ಬೇರೆ ಕಡೆ ಎಲ್ಲಿ ಕೂಡ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲಿ CSC ಸೆಂಟರ್ ಇರುತ್ತೋ ಅಂತಲ್ಲಿ ನಿಮ್ಮ ಒಂದು KYC ಅನ್ನು ಮಾಡಿಸಿ ಆದ್ಮೇಲೆ ಇಲ್ಲಿವರೆಗೂ ಕೂಡ KYC ಬಗ್ಗೆ ಕಾಮನ್ ಸರ್ವಿಸ್ ಸೆಂಟರ್ CSC ಅಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಆಧಾರ್ ನಂಬರ್ ಕೊಟ್ಟರೆ ಅವರು ಬಯೋಮೆಟ್ರಿಕ್ ಅಥೆಂಟಿಕೇಶನ್ ತಗೊತಾರೆ. ಬಯೋಮೆಟ್ರಿಕೇಶನ್ ಆದ ತಕ್ಷಣ ಅಂದರೆ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಕೊಟ್ಟ ಮೇಲೆ ನಿಮ್ಮ ಒಂದು KYC ಪೂರ್ಣವಾಗಿದೆ ಅಂತೇಳಿ ನಿಮ್ಮ ಒಂದು PM ಕಿಸಾನ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ಒಂದು ಮೆಸೇಜ್ ಬರುತ್ತೆ. ಅದು ಬಂತಂದರೆ ನೆಕ್ಸ್ಟ್ 24ನೇ ಕಂತು ಅಂದರೆ 24ನೇ ಕಂತು ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಾರೆ. ಆ ಸೆಪ್ಟೆಂಬರ್ ಕಂತು ಬರಬೇಕಂದ್ರೆ ನಿಮ್ಮ ಒಂದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಕಂತು ಬರಬೇಕಂದ್ರೆ ನೀವು ಮೊದಲನೇದಾಗಿ ಕಂಪಲ್ಸರಿ KYC ಮಾಡಿಸಲೇಬೇಕು. ಹಾಗಾಗಿ ಯಾರು ಕೂಡ ಇನ್ನೂ KYC ಮಾಡಿಸಿಲ್ಲ ಅಂಥವ್ರು ಈ ತಿಂಗಳ ಪ್ರಾರಂಭವಾಗಿದೆ. ಹಾಗಾಗಿ ಹತ್ತಿರದ CSC ಸೆಂಟರನ್ನು ಸಂಪರ್ಕ ಮಾಡಿ ನಿಮ್ಮ ಒಂದು KYC ಅನ್ನು ಮಾಡಿಸಿಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕಂತನ್ನು ಪಡೆದುಕೊಳ್ಳಿ. ಹಾಗೆ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದರೆ ಯಾರ್ದು ಬಯೋಮೆಟ್ರಿಕ್ ಬರ್ತಾ ಇಲ್ಲ, ಇದುವರೆಗೂ ಕೂಡ ನೀವು ರೇಷನ್ ಕಾರ್ಡಿಗೆ ಹಾಕಿರ್ತೀರಿ, ಬೇರೆ ಯೋಜನೆಗಳಿಗೆ ಒಂದು ಬಯೋಮೆಟ್ರಿಕ್ ಅನ್ನು ಕೊಟ್ಟಿರ್ತೀರಿ. ನಿಮ್ಮ ಬಯೋಮೆಟ್ರಿಕ್ ಯಾರ್ದು ಬರ್ತಾ ಇಲ್ಲ ಅಂಥವರು ಆದಷ್ಟು ಬೇಗನೆ ನಿಮ್ಮ ಒಂದು ಆಧಾರ್ ಸೆಂಟರ್ ನಿಮ್ಮ ಹತ್ತಿರದ ಭಾಗದಲ್ಲಿ ಯಾವುದೇ ಒಂದು ಆಧಾರ್ ಕಾರ್ಡ್ ಸೆಂಟರ್ ಇದ್ದರೆ ಅಂಥ ಸೆಂಟರ್ನಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ಯಾರ್ದು ಬರಲ್ಲ, ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಬರ್ತಾ ಇರಲ್ಲ, ಬಯೋಮೆಟ್ರಿಕ್ ಕ್ಯಾಪ್ಚರ್ ಫೀಲ್ಡ್ ಅಂತ ಬರ್ತಾ ಇರುತ್ತೆ, ಅಂಥವ್ರು ಏನು ಮಾಡಿ ವಾಪಸ್ ಒಂದು ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಆಧಾರ್ ಸೆಂಟರ್ನಲ್ಲಿ ಹೋಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ. ಯಾಕಂದರೆ ಪ್ರತಿಯೊಂದು KYC ಮಾಡಬೇಕಾದ್ರೆ ನಾವು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಹಾಗಾಗಿ ನಾವೇನಪ್ಪ ಅಂತಂದರೆ ಕೆಲವೊಂದು ಟೈಮು ನಿಮ್ಮ ಬಯೋಮೆಟ್ರಿಕ್ಗಳು ಬರ್ತಾ ಇರಲ್ಲ, ಬರೀ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಫೇಲ್ಡ್ ಅಂತ ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಬಯೋಮೆಟ್ರಿಕ್ಕನ್ನು ಪುನಃ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿ, ಫೋಟೋ ಮತ್ತು ಬಯೋಮೆಟ್ರಿಕ್ಕನ್ನು ಅಪ್ಡೇಟ್ ಮಾಡಿಸಿ. ಹಾಗಾಗಿ ಅಂತಹ ಒಂದು ಯಾರ ಫಲಾನುಭವಿ ರೈತರಿದ್ದೀರಿ ಅಂಥವ್ರು ಆದಷ್ಟು ಬೇಗನೆ ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ಗೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ. ಆತ್ಮೀಯ ರೈತರೇ, ಇಲ್ಲಿವರೆಗೂ ಕೂಡ
ಒಂದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ನಾನು ನಿಮ್ಮಲ್ಲಿ ಸ್ವವಿವರವಾಗಿ ತಿಳಿಸಿರ್ತೇನೆ. ಹಾಗಾಗಿ ಇನ್ನೂ ಕೂಡ ಯಾರು ನಮ್ಮ ಒಂದು ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಥವಾ ಶೇರ್ ಮಾಡಿಲ್ಲೋ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ಕೂಡ ವೀಕ್ಷಣೆ ಮಾಡಿದಂಥ ನನ್ನೆಲ್ಲ ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳು.